ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಫೇಕ್ ಮಾರ್ಕ್ಸ್ ಕಾರ್ಡ್ನ ಜಾಲ. ಎಸ್ಎಸ್ಎಲ್ಸಿ, ಪಿಯುಸಿ, ಡಿಗ್ರಿ ಮಾಡಿಲ್ಲ ಅಂದ್ರೂ ಕೂಡ ನಿಮಗೆ ಸಿಗುತ್ತೆ ಫೇಕ್ ಮಾರ್ಕ್ಸ್ ಕಾರ್ಡ್. ಎಗ್ಗಿಲ್ಲದೆ ನಡೆಯುತ್ತದೆ ಫೇಕ್ ಮಾರ್ಕ್ಸ್ ಕಾರ್ಡ್ನ ಜಾಲ. ಎಸ್ಎಸ್ಎಲ್ಸಿ, ಪಿಯುಸಿ, ಡಿಗ್ರಿ ಮಾಡಿಲ್ಲ ಅಂದ್ರೂ 30ರಿಂದ 40-50 ಸಾವಿರ ಕೊಟ್ರೆ ಸಿಗುತ್ತೆ ಮಾರ್ಕ್ಸ್ ಕಾರ್ಡ್. ಹಣ ಪಡೆದು ಮಾರ್ಕ್ಸ್ ಕಾರ್ಡ್ ಡೋರ್ ಡೆಲಿವರಿ ಕೊಡ್ತಾರೆ ನಿಮಗೆ. ಬೆಂಗಳೂರಲ್ಲಿ ಜಾಲವನ್ನ ಭೇದಿಸಿದ ಸಿಸಿಬಿ ಪೊಲೀಸರು. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಏನ್ ನಡೀಬಾರ್ದು ಅದೆಲ್ಲವೂ ಕೂಡ ನಡೆಯುತ್ತೆ. ಇಂಥದ್ದು ನಡೆಯಲ್ಲ ಅಂತ ಹೇಳೋ ಹಾಗಿಲ್ಲ. ನೀವೇನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಡಿಜಿಟಲ್ ಎಜುಕೇಶನ್ ಮಿಷನ್. ನೋ ಅಡ್ಮಿಷನ್, ನೋ ಕಾಲೇಜ್, ನೋ ಲೆಸನ್ಸ್, ನೋ ಟೀಚಿಂಗ್, ಏನು ಬೇಡ. ನೀವು ದುಡ್ಡು ಕೊಟ್ಟರೆ ಸಾಕು, ನಿಮಗೆ ಏನು ಬೇಕಾದರೂ. ಪಿಯುಸಿ ಬೇಕಾ, ಪಿಯುಸಿದ ಮಾರ್ಕ್ಸ್ ಕಾರ್ಡ್ ಸಿಗುತ್ತೆ. ಎಸ್ಎಸ್ಎಲ್ಸಿ ಬೇಕಾ, ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಸಿಗುತ್ತೆ. ಡಿಗ್ರಿ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಡಿಗ್ರಿದು ಮಾರ್ಕ್ಸ್ ಕಾರ್ಡ್ ಸಿಗುತ್ತೆ. ಏನು ಬೇಕು ಅಂದರೆ ದುಡ್ಡು ಬೇಕಷ್ಟೇ. 30ರಿಂದ 50 ಸಾವಿರ ರೂಪಾಯಿ ಕೊಟ್ರಿ ಅಂತಂದರೆ ಎಲ್ಲ ರೀತಿಯ ಮಾರ್ಕ್ಸ್ ಕಾರ್ಡ್ ಕೂಡ ಇವ್ರು ಕೊಟ್ಬಿಡ್ತಾರೆ. ಅದು ಡೋರ್ ಡೆಲಿವರಿ. ಕೋರಮಂಗಲದಲ್ಲಿ ನಕಲಿ ಮಾರ್ಕ್ಸ್ ಕಾರ್ಡ್ ದಂಧೆ ನಡೀತಾ ಇತ್ತು. ಡಿಜಿಟಲ್ ಡಿಸ್ಟೆನ್ಸ್ ಎಜುಕೇಶನ್ ಮಿಷನ್ ಸಂಸ್ಥೆ ಇಂಥದ್ದೊಂದು ದಂಧೆಯನ್ನು ನಡೆಸ್ತಾ ಇತ್ತು. ಸಂಸ್ಥೆಯ ಹೆಸರಿನಲ್ಲಿ ದಂಧೆಯನ್ನು ನಡೆಸ್ತಾ ಇದ್ದಂತಹ ಆರೋಪಿಗಳು, ಕಚೇರಿಯಲ್ಲಿ ದಂಧೆ ನಡೆಸ್ತಾ ಇದ್ದಂತಹ ಆರೋಪಿ ರಾಜಾ ರೆಡ್ಡಿ. ಫಸ್ಟ್ ಕಾಲೇಜುಗಳಲ್ಲಿ ಅಡ್ಮಿಷನ್ ಕೊಡಿಸೋದಾಗಿ ಕರೆಯನ್ನು ಮಾಡ್ತಾ ಇದ್ರು. ಕಾಲೇಜುಗಳಲ್ಲಿ ಪ್ರವೇಶಾತಿ ನೀಡೋದಾಗಿ ಕೂಡ ಹೇಳ್ತಾ ಇದ್ರು. ನೋಡಿ, ಕೋರಮಂಗಲದಲ್ಲಿ ನಡೆದಿರ್ತಕ್ಕಂಥ ಒಂದು ದಂಧೆ ಇದು. ಈ ಒಂದು ದಂಧೆಯನ್ನ ಸಿಸಿಬಿ ಪೊಲೀಸರು ಭೇದಿಸಿದ್ದಾರೆ ಅಂತಾನೆ ಹೇಳ್ಬೋದು. ನೋಡಿ, ಡಿಜಿಟಲ್ ಡಿಸ್ಟೆನ್ಸ್ ಎಜುಕೇಶನ್ ಮಿಷನ್ ಎನ್ನುವಂತಹ ಸಂಸ್ಥೆ. ಈ ಸಂಸ್ಥೆಯಲ್ಲಿ ಅಷ್ಟೊಂದೆಲ್ಲ ಹಾಕಿದಾರಲ್ವಾ, BEd ಆಗಿರ್ಬೋದು, DEd ಆಗಿರ್ಬೋದು, ಯಾವುದೇ ಅಂದರೆ ಈಗ ಮನೆಯಿಂದಲೇ ನೀವು ನಿಮ್ಮ ಎಜುಕೇಷನ್ನ ಮುಗಿಸ್ಬೋದು. BBA, BCA ಏನು ಬೇಕಾದರೂ ಕೂಡ ಮುಗಿಸ್ಬೋದು. ಅದನ್ನು ನಾವು ಕಾಲೇಜಿಗೆ ಸೇರಿಸ್ತೀವಿ, ಕಾಲೇಜಿನಲ್ಲಿ ಸೇರಿಸ್ಬಿಟ್ಟು ಆನಂತರ ನಿಮಗೆ ಎಕ್ಸಾಮ್ಸ್ ಕೊಡಿಸ್ತೀವಿ, ಈ ರೀತಿ ಕರೆ ಮಾಡ್ತಾರೆ. ಆನಂತರ ಕಾಲೇಜುಗಳಲ್ಲಿ ಪ್ರವೇಶಾತಿ ನೀಡೋದಾಗಿ ಕೂಡ ಭರವಸೆಯನ್ನು ಕೊಡ್ತಾ ಇದ್ರಂತೆ. ಫಸ್ಟ್ ಕಾಲೇಜುಗಳಲ್ಲಿ ಅಡ್ಮಿಷನ್ ಕೊಡಿಸ್ತೀವಿ ಎನ್ನುವಂತಹ ಕರೆಯನ್ನು ಕೊಡ್ತಾ ಇದ್ರು. ಕಾಲೇಜುಗಳಲ್ಲಿ ಪ್ರವೇಶಾತಿ ನೀಡೋದಾಗಿ ಹೇಳ್ತಾ ಇದ್ರು. ಈ ಕಚೇರಿಯಲ್ಲಿ ದಂಧೆ ನಡೆಸ್ತಾ ಇದ್ದಂತಹ ಆರೋಪಿಯ ಹೆಸರು ರಾಜಾ ರೆಡ್ಡಿ. ಈ ಸಂಸ್ಥೆಯ ಹೆಸರಲ್ಲಿ ದಂಧೆಯನ್ನು ನಡೆಸ್ತಾ ಇದ್ದ. ಸದ್ಯ ಸಿಸಿಬಿ ಪೊಲೀಸರು ಇವನನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಎಸ್ಎಸ್ಎಲ್ಸಿ, ಪಿಯುಸಿ ಓದದೇ ಇದ್ರೂ ಕೂಡ ಡಿಗ್ರಿ ಸಿಗುತ್ತೆ. ಎಕ್ಸಾಮ್ ಬರೆಯಲು ಬಿಡ್ತೀವಿ ಅಂತ ಭರವಸೆಯನ್ನ ಕೊಡ್ತಾರೆ. ನಂತರ ನಕಲಿ ಮಾರ್ಕ್ಸ್ ಕಾರ್ಡ್ ಪ್ರಿಂಟ್ ಮಾಡಿ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ತಾ ಇದ್ರು. ಅಂದ್ರೆ ನೇರವಾಗಿ ಮನೆ ಬಾಗಿಲಿಗೆ ಕಳಿಸ್ತಾ ಇದ್ರು. ಫೇಕ್ ಮಾರ್ಕ್ಸ್ ಕಾರ್ಡ್ ತಯಾರು ಮಾಡ್ತಾ ಇದ್ದಂತಹ ಆರ್ಯನ್ ಸುಮೋಟೋ ಕೇಸ್ ದಾಖಲಿಸಿ ಸಿಸಿಬಿ ತನಿಖೆಯನ್ನ ಮುಂದುವರೆಸಿದೆ. ತನಿಖೆ ನಡೆಸಿ ರಾಜಾ ರೆಡ್ಡಿ ಇದನ್ನ ಬಂಧನ ಮಾಡಿದ್ದಾರೆ ಸಿಸಿಬಿ ಅಧಿಕಾರಿಗಳು. 50ಕ್ಕೂ ಹೆಚ್ಚು ನಕಲಿ ಮಾರ್ಕ್ಸ್ ಕಾರ್ಡ್ ತಯಾರು ಮಾಡಿಕೊಟ್ಟಿದ್ದಾನೆ. ಇದರ ಬಗ್ಗೆ ತನಿಖೆಯಲ್ಲಿ ಬಯಲು ಆಗಿದೆ. ಸದ್ಯ ಆರ್ಯನ್ಗಾಗಿ ಹುಡುಕಾಟವನ್ನ ಕೂಡ ಮುಂದುವರೆಸಿದ್ದಾರೆ ಸಿಸಿಬಿ ಪೊಲೀಸರು. ಎಸ್ಎಸ್ಎಲ್ಸಿ ಓದಿಲ್ವಾ, ಪಿಯುಸಿ ಓದಿಲ್ವಾ, ಏನು ಓದದೇ ಇದ್ರೂ ಪರವಾಗಿಲ್ಲ, ನಿಮಗೆ ಡಿಗ್ರಿ ಬೇಕು ಅಂತಂದ್ರೆ ಯಾವ್ದು ಬೇಕಾದ್ರೂ ಸಿಗುತ್ತೆ. MCA, MBA, ಯಾವ ಡಿಗ್ರಿ ಬೇಕಾದ್ರೂ, BBA, BCA, BEd, DEd ಎಂಥದ್ದೇ ಡಿಗ್ರಿ ಬೇಕಾದ್ರೂ ಸಿಗುತ್ತೆ ನಿಮಗೆ. ಎಕ್ಸಾಮ್ ಬರೆಯೋಕೆ ಬಿಡ್ತೀವಿ ಅಂತ ಭರವಸೆಯನ್ನ ಕೊಡ್ತಾರೆ. ನಂತರ ಫೇಕ್ ಮಾರ್ಕ್ಸ್ ಕಾರ್ಡನ್ನು ಪ್ರಿಂಟ್ ಮಾಡಿಸಿ ನೇರವಾಗಿ ಡೋರ್ ಡೆಲಿವರಿಯನ್ನು ಕಳಿಸ್ತಾ ಇದ್ರಂತೆ. ಫೇಕ್ ಮಾರ್ಕ್ಸ್ ಕಾರ್ಡ್ ತಯಾರು ಮಾಡ್ತಾ ಇದ್ದಂತಹ ಆರ್ಯನ್ ಇದೇ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದ. ಈಗ ಸಿಸಿಬಿ ಪೊಲೀಸರು ಸುಮೋಟೋ ಕೇಸನ್ನು ದಾಖಲಿಸಿದ್ದಾರೆ. ತನಿಖೆಯನ್ನು ಕೂಡ ಮುಂದುವರೆಸಿದ್ದಾರೆ. 50ಕ್ಕೂ ಹೆಚ್ಚು ನಕಲಿ ಮಾರ್ಕ್ಸ್ ಕಾರ್ಡನ್ನು ಕೂಡ ತಯಾರು ಮಾಡಿಕೊಂಡಿದ್ದರಂತೆ. ಇದನ್ನ ವಶಕ್ಕೆ ಕೂಡ ಪಡೆದಿರುವಂಥದ್ದು. ಆರ್ಯನ್ಗಾಗಿ ಮುಂದುವರಿಸಲಾಗಿದೆ ಹುಡುಕಾಟ. ಹಾಗೆ ಈಗ ರಾಜಾ ರೆಡ್ಡಿಯನ್ನ ಕೂಡ ಬಂಧನ ಮಾಡಲಾಗಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.